ಇಟ್ಟಂಗಿ ಭಟ್ಟಿ ಮಾಲೀಕರಿಂದ ರಾಕ್ಷಸಿ ಕೃತ್ಯ. ಅಡ್ಡಡ್ಡ ಕೆಡವಿದ್ರೂ ಕಾಲಿಗೆ ಹಿಗ್ಗಾಮುಗ್ಗ ಹೊಡೆತ ಬಿದ್ದಿದೆ. ಇಟ್ಟಂಗಿ ಭಟ್ಟಿ ಮಾಲೀಕರಿಂದ ರಾಕ್ಷಸಿ ಕೃತ್ಯವನ್ನ ಎಸಗಲಾಗಿದೆ. ಅಡ್ಡಡ್ಡ ಕೆಡವಿ ಕಾಲಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ವಿಜಯಪುರದ ಹೊರಭಾಗದ ಇಟ್ಟಂಗಿ ಭಟ್ಟಿಯಲ್ಲಿ ಈ ಕೃತ್ಯ ನಡೆದಿದೆ. ಬಾಂಬೆ ಕಟ್ ಹಾಕಿ ನರಕ ತೋರಿಸಿದ್ದಾರೆ ರಾಕ್ಷಸರು. ವಿಜಯಪುರ ನಗರದಲ್ಲಿ ಇಂಥದೊಂದು ಅಮಾನವೀಯ ಘಟನೆ ನಡೆದಿದೆ. ಇಟ್ಟಂಗಿ ಭಟ್ಟಿಯಲ್ಲಿ ಕೂಡ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. 3 ಕಾರ್ಮಿಕರ ಮೇಲೆ ನಡೆದಿರುವಂತಹ ಮಾರಣಾಂತಿಕ ಹಲ್ಲೆ ಇದು. ವಿಜಯಪುರದ ಹೊರಭಾಗದ ಇಟ್ಟಂಗಿ ಭಟ್ಟಿಯಲ್ಲಿ ಕೃತ್ಯ ನಡೆದಿದೆ. ಕೂಡ ಹಾಕಿ ಮಾರಣಾಂತಿಕ ಹಲ್ಲೆ 3 ಕಾರ್ಮಿಕರ ಮೇಲೆ ನಡೆದಿರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಟ್ಟಂಗಿ ಭಟ್ಟಿ ಮಾಲೀಕ ಖೇಮು ರಾಠೋಡ್ನಿಂದ ಇಂಥ ರಾಕ್ಷಸಿ ಕೃತ್ಯವನ್ನ ಎಸಗಲಾಗಿತ್ತು. 27 ವರ್ಷದ ಸದಾಶಿವ್ ಮಾದರ್, 38 ವರ್ಷದ ಸದಾಶಿವ್ ಬಬಲಾದಿ, 25 ವರ್ಷದ ಉಮೇಶ್ ಮಾದರ್ ಅನ್ನೋರಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹಲ್ಲೆ ಮಾಡಿ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಬೇರೆ ದುಷ್ಕರ್ಮಿಗಳು ಹಾಕಿದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಏನಿಲ್ಲ, ಇಷ್ಟೇ ಆಗಿರೋದು. ಕೆಲಸಕ್ಕೆ ದುಡ್ಡು ಕೊಟ್ಟಿರ್ತಾರೆ, ಕೆಲಸಕ್ಕೆ ಬಂದಿರಲ್ಲ, ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿ ಈ ರೀತಿ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಪ್ರತಿದಿನ 600 ರೂಪಾಯಿ ಕೂಲಿಯನ್ನ ಈ ಕಾರ್ಮಿಕರು ಪಾಪ ಪಡ್ಕೊಳ್ತಾ ಇದ್ರು. ಕಳೆದ ಸಂಕ್ರಮಣಕ್ಕಾಗಿ ಅಂದ್ರೆ ಸಂಕ್ರಾಂತಿಗೆ ಅಂತ ಮನೆಗೆ ಹೋಗಿದ್ದಂಥ ಕಾರ್ಮಿಕರು ಕೆಲಸಕ್ಕೆ ಸರಿಯಾಗಿ ಬರಕ್ಕಾಗಿರ್ಲಿಲ್ಲ. ಸಂಕ್ರಾಂತಿ ಆದಮೇಲೆ ಜನವರಿ 16ಕ್ಕೆ ವಾಪಸ್ ಬಂದಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಂಥ ಇಟ್ಟಂಗಿ ಭಟ್ಟಿ ಮಾಲೀಕ ಮನ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಈಗ 3 ಜನಕ್ಕೂ ಕೂಡ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಲೇಟಾಗಿ ಬಂದ್ರು ಅಂತ ಹೇಳಿ ಬಾಂಬೆ ಕಟ್ ಹಾಕಿದ್ದಾರೆ ಕಿರಾತಕರು. ಕಾರ್ಮಿಕರ ಜೊತೆಗೆ ನಮ್ಮ ಪ್ರತಿನಿಧಿ ವಿಜಯಪುರ ಪ್ರತಿನಿಧಿ ಸುನಿಲ್ ಮಾತುಕತೆ ನಡೆಸಿದ್ದಾರೆ. ಕಾರ್ಮಿಕರು ಏನು ಹೇಳ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳೋಣ. ವಿಜಯಪುರ ನಗರದಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ವಿಜಯಪುರ ನಗರದ ಹೊರಭಾಗದ ಇಟ್ಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಕೂಡಿ ಹಾಕಿ 3 ದಿನಗಳ ಕಾಲ ಥಳಿಸಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಈಗ ಸ್ವತಃ ಆ ಕಾರ್ಮಿಕರು ಈಗ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರೊಟ್ಟಿಗೆ ಮಾತನಾಡೋಣ, ಏನು ಘಟನೆ ನಡೆದಿತ್ತು ಎಂಬ ವಿಚಾರವಾಗಿ ಅವರನ್ನು ತಿಳ್ಕೊಳ್ಳೋಣ. ನೀವು ಎಲ್ಲಿಯವರು, ನಿಮ್ಗೆ ಯಾಕೆ ಹಲ್ಲೆ ಮಾಡಿದ್ರು, ಯಾರು ಹಲ್ಲೆ ಮಾಡಿದ್ದು ಅಂತ? ಸರ, ಇಟ್ಟಂಗಿ ಭಟ್ಟಿ ಮಾಲಕರ್ರಿ, ನಾವು ಪೈಲಕ್ಕೆ ದುಡ್ಡು ಕೊತ್ತು ಮಾಡ್ಕೋತಾ ಇದ್ದೀವಿ ರೀ. ಅಲ್ಲಿ ಅವರು ನಮಗೆ ಟಾರ್ಚರ್ ಮಾಡ್ಕೋತಾ ಇದ್ದೀರಿ. ಊರಿಗೆ ಹೋದಿವ್ರಿ, ಊರಿಗೆ ಹೋಗಿ ಬರಾಂಟ್ಲೆ ಸಿಕ್ಕಾಪಟ್ಟಿ ಬಿಡದ್ರಿ. ಮತ್ತು ಫೈಬರ್ ಗಿಲ್ಲೆ ಬಿಡದ್ರಿ, ಮತ್ತು ಕಾಲು ಮ್ಯಾಗ ನಿಂತ್ರಿ, ಕಣ್ಣಾಗ ಕಾರ್ಪುಡಿ ಹೋಗಿದ್ರಿ, ಮತ್ತು ತಣ್ಣೀರು ಸುರಿದ್ರಿ, ರಿವಾಲ್ವರ್ ತೋರಿಸಿದ್ರಿ. ನಮಗೆ ಹೊರಗೆ ಬಂದ್ರೆ ನೀವು ಕೇಸ್ ಮಾಡಿದ್ರೆ ನಿಮ್ಮನ್ನು ಕೊಂದೋಗಿತ್ತು ಅಂತಂದ್ರಿ ಸರ್. ಅಲ್ಲ, ನಿಮ್ದು ಯಾವ ಎಷ್ಟು ದಿನದಿಂದ ಇಟ್ಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾವು 2-3 ತಿಂಗಳು ಆತ್ರಿ ಸರ್. ನಮ್ದು ಜಮಖಂಡಿ ತಾಲೂಕು ಚಿಕ್ಕಲಿಕ್ಕಿ ಗ್ರಾಮ ರೀ. ನಮ್ಮ ಹೆಸರು ಸದಾಶಿವ್ ಬಸಪ್ಪ ಮಾದರ್. ಎಷ್ಟು ಜನರಿಗೆ ಹಲ್ಲೆ ಮಾಡಿದ್ದಾರೆ ನೀವು? 3 ಜನ. ಯಾಕೆ ಹಲ್ಲೆ ಮಾಡೋಕ್ಕೆ ಕಾರಣ? ಅವ್ರು ಇದಾರೆ, ನೀವು ಕೆಲ್ಸಕ್ಕೆ ಯಾಕೆ ಬರಂಗಿಲ್ಲ ಅಂತ ಇದಕ್ಕೆ ಬಿಡದ್ರಿ. ನೀವು ಹಬ್ಬಕ್ಕೆ ಹೇಳಾರ್ದೆ ಹೋಗಿದ್ರಿ? ಇಲ್ರಿ, ಹೇಳಿವ್ರಿ. ಹೇಳಿ ಹೋಗಂಟ್ಲೆ ಮಾಲಕರು ಬರಂಟ್ಲೆ ನಮ್ಗೆ ಕೆಲಸ ಟಾರ್ಚರ್ ಕೊಡ್ಕೊತಾನೆ ಇದ್ರಿ. ಪೈಲಕ್ಕೆ ಹಿಂದಾಡ್ಸಿ ಭಾಳ ಬಡದ್ರಿ. ಈಗ ಕಂಪ್ಲೇಂಟ್ ಅದೇನು ದಾಖಲೆ? ಕಂಪ್ಲೇಂಟ್ ಇನ್ನೂ ಕೊಟ್ಟಿಲ್ರಿ. ಶಾಸ್ತ್ರಿ ಅನ್ನೋರು ಕೊಡ್ರು ಅಂತ ಹೇಳ್ಯಾರ್ರಿ. ಆಮೇಲೆ ಕಂಪ್ಲೇಂಟ್. ಇಲ್ಲಿ ಇನ್ನೊಬ್ರು ಹಲ್ಲೆಗೆ ಒಳಗಾದಂಥವ್ರು ಅವರು ಕೂಡ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ ಏನು ಸಮಸ್ಯೆ ಆಗಿತ್ತು? ಎಷ್ಟು ದಿನದಿಂದ ನೀವು ಅಲ್ಲಿ ಕೆಲಸ ಮಾಡ್ತಿದ್ರಿ? ನಾವೊಂದು 2-4 ತಿಂಗಳದಂತ ಕೆಲಸ ಮಾಡ್ತಾಯಿದ್ರಿ ಅಲ್ಲಿ. ನಾವು ಚಿಕ್ಕಲಿಕ್ಕೆ ಅವ್ರಿ ಸಂಕ್ರಮಣ ಅಂತೇಳಿ ಊರಿಗೆ ಹೋಗಿದ್ವಿ. ನಾವು ಊರಿಂದ ವಾಪಸ್ ಬಂದಿವ್ರಿ. ವಾಪಸ್ ಮನುಷ್ಯಿಂದ ಕೆಲಸ ಮಾಡತ್ತಿದ್ವಿ. ಕೆಲಸ ಮಾಡೋದ್ನಾಗನ ಇಂಥ ರಾತ್ರಿ ನಾವು 9:15 ಅದು 9-8 ಆಗಿತ್ತು ರೀ. ರಾತ್ರಿ ಓಡಿ ಹೋಗ್ತಾರ ತಿಳಿಸಿಂದ ನಮ್ಮ ಮೇಲೆ ಅವು ಹೊರಗಿನ ಹುಡುಗರು ಕರೆಸ್ಕಿಸಿಂದ ಹಲ್ಲೆ ಮಾಡ್ಯಾರ. ಸಿಕ್ಕಾಪಟ್ಟಿಗೆ ಕೇಮು ರಾಟೋಡ್ ಹೋಗ್ತಾರೆ. ಅವನ ಮಗ ರಾಹುಲ್ ಅಂತ ಕಣ್ಣಾಗ ಕಾರ್ಪುಡಿ ಹೋಗಿದ್ದು, ತನ್ನಿಲ್ಲಿ ಮ್ಯಾಲೆ ನೀರು ಗೊಜೋದು, ರಿವಾಲ್ವರ್ ತೊಗೊಂಡು ನಮಗೆ ಸಿಕ್ಕಾಪಟ್ಟಿ ಹಲ್ಲೆ ಮಾಡ್ಯಾರ ರೀ. ಎಷ್ಟು ದಿನ ಮಾಡಿದಾರೆ ಹಲ್ಲೆ? ಹಲ್ಲೆ ಬಿಡಲ್ದ 3 ದಿವಸ ಮಾಡ್ಯಾರ ರೀ. ಅವರು ಬುಧವಾರ ಹಿಡ್ಕೊಂಡು 3 ದಿವಸ ಆತು ರೀ. ಅದು ಇನ್ಸ್ಟಾಗ್ರಾಮ್ಗೂ ಬಿಟ್ಟಾರೆ ಅವ್ರು ನಮ್ಮನ್ನು ಬಡದು ವಿಡಿಯೋ ಕಾಲಿಂಗ. ಅದು ಇನ್ಸ್ಟಾಗ್ರಾಮ್ ಅಲ್ಲಿಂದ ಜನರಿಗೆ ಗೊತ್ತಾಯ್ತು. ನಮ್ಮ ಶಾಸ್ತ್ರಿ ಏನಾರು ಅಂತೇಳ್ರಿ ಅವರು ಅದನ್ನು ನೋಡಿದ ಮೇಲೆ ನಮ್ಮನ್ನ ಇಲ್ಲಿ ಆಸ್ಪತ್ರೆಗೆ ತಂದು ಸಿಕ್ತೀವಿ ಅಡ್ಮಿಟ್ ಮಾಡ್ಯಾರ ರೀ. ಏನಂತ ಹೇಳ್ತಿದ್ರು ಹೊಡಿವಾಗ? ಏನಂತಿದ್ರು ನಿಮ್ಗೆ? ಯಾರು ನಮಗೆ ನೀವು ಎಲ್ಲಿ ಓಡಿ ಹೊಂಟ್ರಿ ಅಂತ ಕೇಳ್ತಿದ್ರು. ನಾವು ಓಡಿ ಇಲ್ಲಿ ಹೊಂಟಿಲ್ಲ, ಇಲ್ಲೇ ದುಡಿಯಾತಿದ್ವಿ ಅಂತ ಹೇಳಿದ್ರು. ಸತ್ತಕ್ಕೆ ನೀವು ಓಡಿ ಹೊಂಟ್ರಿ ನಮ್ಮಲ್ಲಿ ಬಿಟ್ಟು ಅಂತ ಹೇಳಿಸಿಂದ ಈ ನಮ್ಮನೆ ನಮ್ಮನ್ನು ಟಾರ್ಚರ್ ಮಾಡ್ಯಾರ. ಕಣ್ಣಾಗ ಕಾರ ಹೋಗಿದ್ದು, ರಿವಾಲ್ವರ್ ತೋರಿಸೋದು ಅಂತ ಹೇಳಿಸಿಂದ ಇದು ಮಾಡ್ಯಾರ. ಈ 3 ಕಾರ್ಮಿಕರಿಗೆ ಹಲ್ಲೆ ಮಾಡಿರುವಂಥ ವಿಡಿಯೋ ನೋಡಿದ್ರೆ ನಿಜಕ್ಕೂ ಅಮಾನವೀಯ ಘಟನೆ ಒಂದು ವಿಜಯಪುರ ನಗರದಲ್ಲಿ ನಡೆದಿರೋ ಅಂತ ಸ್ಪಷ್ಟವಾಗಿ ಈ ವಿಡಿಯೋದಿಂದ ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವ ಮೂಲಕ ತಪ್ಪಿತಸ್ಥರಿಗೆ ಕೂಡ ನೀಡಬೇಕಾಗತ್ತೆ. ಕ್ಯಾಮರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.